ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟದ್ದು. ರಾಜ್ಯ ರಾಜಕೀಯದಲ್ಲಿ ಅತಿ ದೊಡ್ಡ ಸಂಚಲನ ಸೃಷ್ಟಿ ಆಗೇ ಬಿಡುತ್ತಾ? ಯಾರು ಹೇಳ್ತಿದ್ದಾರೆ ಈ ಮಾತನ್ನ? ಕಾಂಗ್ರೆಸ್ಗೆ ಸಂಬಂಧಪಟ್ಟದ್ದ, ಬಿಜೆಪಿಗೆ ಸಂಬಂಧಪಟ್ಟದ್ದ, ಓವರ್ ಆಲ್ ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಮೂರು ವಿಚಾರಗಳು. ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದಿದೆ, ಕಾಂಗ್ರೆಸ್ನಲ್ಲೂ ಕೂಡ ಸಂಚಲನ ಸೃಷ್ಟಿ ಆಗುತ್ತೆ, ಬಿಜೆಪಿ ಪಾಳ್ಯದಲ್ಲೂ ಕೂಡ ಮೇಜರ್ ಬೆಳವಣಿಗೆಗಳು ಆಗೋಗುತ್ತೆ ಅನ್ನುವಂತಹ ವಿಚಾರಗಳು ಪ್ರಸ್ತಾಪ ಆಗಿದೆ. ಯಾರಿಂದ? ಯಾಕಿಷ್ಟು ಮಹತ್ವ ಪಡೆದುಕೊಳ್ತಾ ಇದೆ? ಯಾಕಿಷ್ಟು ಚರ್ಚೆಗಳಾಗ್ತಾ ಇದೆ? ಯಾಕಿಷ್ಟು ಸಂಚಲನ ಸೃಷ್ಟಿ ಮಾಡುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ ಅಂದ್ರೆ ಭವಿಷ್ಯ ನುಡಿದಿದ್ದು ಅಂಥಿಂತವರಲ್ಲ, ಖ್ಯಾತ ಜ್ಯೋತಿಷಿಗಳು. ಇದು ರಾಜ್ಯ ರಾಜಕಾರಣಕ್ಕೆ ಸ್ಫೋಟಕ ತಿರುವು ಕೊಡೋ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಇವತ್ತು ಬ್ರೇಕ್ ಮಾಡ್ತಾ ಇದೆ. ಇದು ರಾಜ್ಯ ರಾಜಕಾರಣಕ್ಕೆ ಸ್ಫೋಟಕ ತಿರುವು ಕೊಡೋ ಸುದ್ದಿಯನ್ನ ಬೆಳ್ಳಂಬೆಳಗ್ಗೆ ಗ್ಯಾರಂಟಿ ನ್ಯೂಸ್ ರಾಜ್ಯದ ಜನರ ಮುಂದೆ ಇಡ್ತಾ ಇದೆ. ರಾಜ್ಯ ರಾಜಕಾರಣದನ್ನ ದಿಕ್ಕನ್ನ ಬದಲಾಯಿಸುವ ಎಕ್ಸ್ಕ್ಲೂಸಿವ್ ಮಾಹಿತಿ. ಹೊಸ ನಾಯಕನ ಉದಯ ಪಕ್ಕಾ ಅಂತೆ. ರಾಜ್ಯ ರಾಜಕೀಯದ ಬಗ್ಗೆ ಸ್ವಾಮೀಜಿಯ ಭಯಾನಕ ಭವಿಷ್ಯ. ಆ ಜ್ಯೋತಿಷಿ ನಿಜವಾಗ್ಬಿಟ್ರೆ, ಅವ್ರು ಹೇಳಿರುವ ಮಾತು ನಿಜವಾಗ್ಬಿಟ್ರೆ ಕಾಂಗ್ರೆಸ್ ಬಿಜೆಪಿಯಲ್ಲಿ ಏನಾಗಬಹುದು? ಗ್ಯಾರಂಟಿ ನ್ಯೂಸ್ ನಲ್ಲಿ ಪೊಲಿಟಿಕಲ್ಗೆ ಸಂಬಂಧಪಟ್ಟಂತಹ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆರಂಭದಲ್ಲೇ ಹೇಳದಂಗೆ ಒಂದೇ ಪಕ್ಷಕ್ಕೆ ಸೀಮಿತ ಅಲ್ಲ, ಕಾಂಗ್ರೆಸ್ನಲ್ಲೂ ಕೂಡ ಸಂಚಲನ. ಏನಾಗುತ್ತೆ? ರಾಜ್ಯದ ಜನ ನಿರೀಕ್ಷೆ ಮಾಡ್ತಾ ಇರೋದು ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ನಿಜ ಆಗಿಬಿಡುತ್ತಾ, ಅಥವಾ ಅದನ್ನ ಬಿಟ್ಟು ಬೇರೆ ರೀತಿಯ ಸಂಚಲನ ಸೃಷ್ಟಿ ಆಗುತ್ತಾ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಹೌದು ಅಂತ ಇದೆ ಜ್ಯೋತಿಷಿಗಳ ಮಾತುಗಳು. ಅದ್ರ ಜೊತೆಗೆ ಬಿಜೆಪಿ ಪಾಳ್ಯದಲ್ಲೂ ಕೂಡ ಮೇಜರ್ ಚೇಂಜಸ್ ಆಗುತ್ತಂತೆ. ಏನದು? ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಅತಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಬಹುದು ಒಂದಷ್ಟು ಬೆಳವಣಿಗೆಗಳು ಅಂತ ಹೇಳಿರುವ ಖ್ಯಾತ ಜ್ಯೋತಿಷಿಗಳಾದ್ರೂ ಯಾರು? ಯಾಕಿಷ್ಟು ಮಹತ್ವ ಸಿಗ್ತಾ ಇದೆ ಅಂದ್ರೆ ಅವರು ಇಷ್ಟು ವರ್ಷಗಳ ಕಾಲ, ಇಷ್ಟು ದಿನಗಳ ಹೇಳಿರುವಂತಹ ಮಾತುಗಳು ಅಷ್ಟು ನಿಜವಾಗಿದೆ ಅನ್ನೋ ಕಾರಣಕ್ಕೇನೆ ಇಷ್ಟೆಲ್ಲ ಮಹತ್ವ ಸಿಗ್ತಾ ಇರೋದು. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಪಕ್ಷಕ್ಕೂ ಕೂಡ ಶಾಕಿಂಗ್ ಸುದ್ದಿ ಇದು. ಇದು ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷಗಳಿಗೆ ಸಂಬಂಧಪಟ್ಟಂತಹ ಶಾಕಿಂಗ್ ಸುದ್ದಿ. ರಾಜ್ಯ ರಾಜಕೀಯದ ಬಗ್ಗೆ ಭಯಾನಕ ಭವಿಷ್ಯದ ಸುದ್ದಿ. ಸ್ಫೋಟಕ ಭವಿಷ್ಯವಾಣಿ ನುಡಿದಿದ್ದಾರೆ ಖ್ಯಾತ ಜ್ಯೋತಿಷಿ ಪ್ರಕಾಶ್ ಕಿಣಿ. ಪ್ರಕಾಶ್ ಕಿಣಿ ಭವಿಷ್ಯ ನಿಜವಾಗ್ಬಿಟ್ರೆ ರಾಜ್ಯ ರಾಜಕೀಯದಲ್ಲಿ ಫುಲ್ ಶೇಕ್ ಅಂತೆ. ಕಾಂಗ್ರೆಸ್ ಪಕ್ಷಕ್ಕೆ ಮುಂದೆ ಕಾದಿದೆ ಅತಿ ದೊಡ್ಡ ಆಪತ್ತು ಅನ್ನುವಂತಹ ಭವಿಷ್ಯ. ಕಾಂಗ್ರೆಸ್ ಅಷ್ಟೇ ಅಲ್ಲ, ಬಿಜೆಪಿಯಲ್ಲೂ ಕೂಡ ನಡೆಯುತ್ತಂತೆ ಅಚ್ಚರಿಯ ಬೆಳವಣಿಗೆ. ಯಾರು ಕೂಡ ನಿರೀಕ್ಷೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷದಲ್ಲೂ ಕೂಡ ಮೇಜರ್ ಚೇಂಜಸ್. ಯಾರು ಕೂಡ ನಿರೀಕ್ಷೆ ಮಾಡಿರಲ್ಲ ಅಂಥದ್ದೊಂದು ಬದಲಾವಣೆ ಆಗೇ ಆಗುತ್ತೆ, ನೋಡ್ತಾ ಇರಿ ಅಂತ ಪ್ರಕಾಶ್ ಕಿಣಿ. ಬಹುತೇಕರಿಗೆ ಇವರ ಹೆಸರು ಚಿರಪರಿಚಿತ. ಕಾರಣ ರಾಜಕೀಯವಾಗಿ ಸಿನಿಮಾ ನಟರಿಗೆ ಸಂಬಂಧಪಟ್ಟಂತಹ ಭವಿಷ್ಯಗಳನ್ನ ಈ ಹಿಂದೆಯಿಂದಲೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಅವರ ಅಷ್ಟು ಮಾತುಗಳು ಕೂಡ ನಿಜವಾಗಿದೆ ಅನ್ನುವಂತಹ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇರುತ್ತೆ. ಹಾಗಾಗಿ ಅವ್ರು ಮಾಡಿರುವಂತಹ ಒಂದು ಟ್ವೀಟ್ ಈಗೇನ್ ಗಮನಿಸ್ತಾ ಇದ್ದೀರಿ,
ಅವರೇ ಪ್ರಕಾಶ್ ಕೀಣಿ ಖ್ಯಾತ ಜ್ಯೋತಿಷ್ಯಗಳು ಮಾಡಿರುವಂತಹ ಟ್ವೀಟ್ ಅನ್ನ ಈಗ ಗಮನಿಸ್ತಾ ಇದ್ದೀರಿ. ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ, ಬಿಜೆಪಿ ಪಕ್ಷ, ಅದ್ರ ಜೊತೆಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಬದಲಾವಣೆಗಳು ಆಗೇ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಪ್ರಮುಖವಾಗಿ ನಾವು ಗಮನಿಸಬೇಕು, ಆಫ್ಟರ್ ಬೈ ಎಲೆಕ್ಷನ್ಸ್ ಸಮ್ ಕರ್ನಾಟಕ ಕಾಂಗ್ರೆಸ್ ಮೆನ್ ವಿಲ್ ಶಿಫ್ಟ್ ದೇರ್ ಲಾಯಲಿಟಿ. ಬಿಜೆಪಿ ವಿಲ್ ಬ್ರಿಂಗ್ ಅ ಯೋಗಿ ಇನ್ ಟು ಕರ್ನಾಟಕ ಪಾಲಿಟಿಕ್ಸ್, ಯುಪಿ ಮಾಡೆಲ್ ಅನ್ನುವಂತಹ ವಿಚಾರವನ್ನ ಟ್ವೀಟ್ ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಪ್ರಕಾಶ್ ಕೀಣಿ ಅವರು, ಖ್ಯಾತ ಜ್ಯೋತಿಷಿಗಳು. ಮುಂದುವರೆದು ಮತ್ತಷ್ಟು ವಿಚಾರಗಳಲ್ಲಿ ಪ್ರಸ್ತಾಪ ಆಗುತ್ತೆ. ಕರ್ನಾಟಕ ಕಾಂಗ್ರೆಸ್ ವಿಲ್ ಸ್ಪ್ಲಿಟ್ ಇನ್ ಹಾಫ್ ಅಂದ್ರೆ ಅದರ ಅರ್ಥ ಕಾಂಗ್ರೆಸ್ ಇಬ್ಬಾಗ ಆಗುವುದು ನಿಶ್ಚಿತ ಮುಂದಿನ ದಿನಗಳಲ್ಲಿ. ಯಾವ ರೀತಿ? ಇದು ಕುತೂಹಲ ಇರೋದು. ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ವಿಲ್ ಲೂಸ್ ಹೀಸ್ ಪೋಸ್ಟ್ ಅನ್ನುವಂತಹ ವಿಚಾರವನ್ನ ಕೂಡ ಖ್ಯಾತ ಜ್ಯೋತಿಷಿಗಳು ಪ್ರಕಾಶ್ ಕೀಣಿ ಅವರು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ, ಇದು ನಾವು ಹೇಳ್ತಾ ಇರೋದಲ್ಲ, ಅವರೇ ಭವಿಷ್ಯವನ್ನ ನುಡಿದಿರೋದು, ಟ್ವೀಟ್ ನಲ್ಲಿ ಪ್ರಸ್ತಾಪ ಮಾಡಿರೋದು. ಪೀಪಲ್ ಆಫ್ ಕರ್ನಾಟಕ ವಿಲ್ ಪೇ ದ ಪ್ರೈಸ್, ಈ ವಿಚಾರವನ್ನ ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು ಓವರ್ ಆಲ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮೈಸೂರು ವಿಲ್ ಫೇಸ್ ಸಮ್ ಟ್ರಬಲ್ಸ್ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಮೈಸೂರು ಭಾಗದಲ್ಲಿ ಒಂದಷ್ಟು ಸಮಸ್ಯೆಗಳು ಬರುತ್ತೆ, ಅದನ್ನ ಫೇಸ್ ಮಾಡೋಕೆ ನೀವು ಸಿದ್ಧರಾಗಿರಿ ಅನ್ನುವಂತಹ ಮೆಸೇಜ್ ಅನ್ನ ಕೂಡ ಖ್ಯಾತ ಜ್ಯೋತಿಷಿಗಳು ಕೊಡ್ತಿದ್ದಾರೆ. ಇನ್ ಫ್ಯೂಚರ್ ಕರ್ನಾಟಕ ವಿಲ್ ಸ್ಪ್ಲಿಟ್ ಇನ್ ಹಾಫ್, ಇದು ಅತಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗ್ತಾ ಇರುವಂತಹ ಭವಿಷ್ಯ. ಕರ್ನಾಟಕ ಕೂಡ ಮುಂದಿನ ದಿನಗಳಲ್ಲಿ ಡಿವೈಡ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಪೊಸಿಷನ್ ಅನ್ನ ಕಳೆದುಕೊಳ್ಳೋದು ಕೂಡ ನಿಶ್ಚಿತ. ಹಾಗಾದ್ರೆ ರಾಜ್ಯದ ಜನ ನಿರೀಕ್ಷೆ ಮಾಡ್ತಿದ್ದಾರಲ್ಲ, ಅದು ನಿಜ ಆಗುತ್ತಾ ಅನ್ನೋದು ಪ್ರಶ್ನೆ ಇದೆ. ದಾವಣಗೆರೆ ದಂಗಲ ಎಫೆಕ್ಟ್ ನಿಂದ ಕಾಂಗ್ರೆಸ್ ನಲ್ಲಿ ಸಂಚಲನ ಆಗಲಿದೆ. ಎರಡು ವಿಚಾರಗಳು ಪ್ರಮುಖವಾಗಿ ಬಹುತೇಕ ಜನರಿಗೆ ಕುತೂಹಲ ಮೂಡಿಸ್ತು. ಪ್ರಕಾಶ್ ಕೀಣಿ ಅವರು ಮಾಡಿರುವಂತಹ ಟ್ವಿಟರ್ ನಲ್ಲಿ ಎರಡು ವಿಚಾರ ಪ್ರಸ್ತಾಪ ಆಗುತ್ತೆ. ಆಫ್ಟರ್ ಬೈ ಎಲೆಕ್ಷನ್ ಸಮ್ ಕರ್ನಾಟಕ ಕಾಂಗ್ರೆಸ್ ಮೆನ್ ವಿಲ್ ಶಿಫ್ಟ್ ದೇರ್ ಲಾಯಲಿಟಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಅದ್ರ ಜೊತೆಗೆ ಕರ್ನಾಟಕ ಕಾಂಗ್ರೆಸ್ ವಿಲ್ ಸ್ಪ್ಲಿಟ್ ಇನ್ ಹಾಫ್ ಅನ್ನುವಂತಹ ವಿಚಾರ ಅವರ ಟ್ವಿಟರ್ ನಲ್ಲಿ ಪ್ರಸ್ತಾಪ ಆಗುತ್ತೆ. ಅದರ ಅರ್ಥ, ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು ನೀವು ಗಮನಿಸ್ತಾ ಇರೋದು. ಉಪಚುನಾವಣೆಯ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ. ಕಾಂಗ್ರೆಸ್ ನಾಯಕರು ತಮ್ಮ ನಿಷ್ಠೆಯನ್ನ ಬದಲಾಯಿಸ್ತಾರೆ. ಸಿಎಂ ಸಿದ್ದರಾಮಯ್ಯ ಅಧಿಕಾರ ಕಳೆದುಕೊಳ್ಳಲಿದ್ದಾರೆ ಅಂತಾನೆ ಖ್ಯಾತ ಜ್ಯೋತಿಷಿ ಪ್ರಕಾಶ್ ಕೀಣಿ ಅವರು ತಮ್ಮ ಟ್ವಿಟರ್ ನಲ್ಲಿ ಪ್ರಸ್ತಾಪ ಮಾಡಿರೋದು. ಹೇಗೆ ಅನ್ನೋದ್ರ ಇನ್ಸೈಡ್ ಮಾಹಿತಿಯನ್ನ ಕೂಡ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಅರೆ, ಕಾಂಗ್ರೆಸ್ ನಲ್ಲಿ ಇರುವಂತಹ ನಿಷ್ಠಾವಂತ ಕಾರ್ಯಕರ್ತರು, ನಿಷ್ಠಾವಂತ ಮುಖಂಡರು, ನಿಷ್ಠಾವಂತ ನಾಯಕರು ಪಕ್ಷ ತೋರಿತಾರ? ಇಷ್ಟೆಲ್ಲ ನಿಷ್ಠೆಯಿಂದ ಕೆಲಸ ಮಾಡಿರೋರು ಪಕ್ಷದಿಂದ ಆಚೆ ಬರೋದು ಸಾಧ್ಯನಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಹೌದು ಅಂತ ಇದೆ. ಈ ಹಿಂದೆ ಕೂಡ ಗ್ಯಾರಂಟಿ ನ್ಯೂಸ್ ಒಂದು ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ದಾವಣಗೆರೆ ದಕ್ಷಿಣ ಉಪಚುನಾವಣಾ ಹೊಸ್ತಿಲಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗೋಯ್ತು ಅಂತ. ಅಲ್ಪಸಂಖ್ಯಾತರಿಗೆ ಅಲ್ಲಿ ಸಮುದಾಯಕ್ಕೆ ನೀವು ಮನೆ ಹಾಕ್ಲಿಲ್ಲ, ಅಲ್ಲಿ ಟಿಕೆಟ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಇಡೀ ಸಮುದಾಯ ಅಲ್ಲಿ ಆಕ್ರೋಶವನ್ನ ಹೊರಹಾಕಿತ್ತು. ಅದ್ರ ಜೊತೆಗೆ ಅಲ್ಲಿನ ಪ್ರಮುಖ ಲೀಡರ್ಸ್ ಒಬ್ರು ರಾಜೀನಾಮೆ ಕೊಡ್ತಾರೆ, ಇನ್ನೊಬ್ಬರ ವಿರುದ್ಧ ನೀವು ಕ್ರಮ ಕೈಗೊಳ್ಳುತ್ತೆ ಪಕ್ಷ ಅಂತ ಅಂದಾಗ ಅದು ಕೂಡ ಒನ್ ಆಫ್ ದ ರೀಸನ್ ಆಗ್ತಾ ಇದೆ ಅಲ್ಪಸಂಖ್ಯಾತ ಸಮುದಾಯ ಪಕ್ಷದಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ. ಹಂಗಾಗಿ ಇಡೀ ಅಲ್ಪಸಂಖ್ಯಾತ ಸಮುದಾಯದ ಪ್ರಮುಖ ಲೀಡರ್ಸ್ ಈಗೇನ್ ಚರ್ಚೆ ಮಾಡಿದ್ದಾರೆ, ಹೊಸದೊಂದು ಪಕ್ಷ ನಿರ್ಮಾಣ ಮಾಡಬೇಕು, ಪಕ್ಷದಿಂದ ದೂರ ಆಗಬೇಕು ಅಂತ ನಿರ್ಧಾರ ಮಾಡಿದಾರಲ್ಲ, ಆ ಬೆಳವಣಿಗೆ ಆಗಬಹುದು ಅಂತ. ಬಿಜೆಪಿಗೂ ಕೂಡ ಶಾಕಿಂಗ್ ಸುದ್ದಿಯನ್ನ ಇದೇ ಖ್ಯಾತ ಜ್ಯೋತಿಷಿಗಳು ಪ್ರಕಾಶ್ ಕೀಣಿ ನೀಡಿದ್ದಾರೆ. ಏನದು ಆ ಕುರಿತ ಡೀಟೇಲ್ಸ್ ಇದು.
ಜಸ್ಟ್ ಕಾಂಗ್ರೆಸ್ ಪಾಳೆಯಕ್ಕೆ ಸಂಬಂಧಪಟ್ಟಂತಹ ಶಾಕಿಂಗ್ ಸುದ್ದಿ ಮಾತ್ರ ಅಲ್ಲ, ಬಿಜೆಪಿಗೂ ಕೂಡ ಅತಿ ದೊಡ್ಡ ಶಾಕಿಂಗ್ ಸುದ್ದಿಯನ್ನ ಖ್ಯಾತ ಜ್ಯೋತಿಷಿಗಳು ಕೊಟ್ಟಿದ್ದಾರೆ. ಅದು ಕೂಡ ಪ್ರಕಾಶ್ ಕೀಣಿಯವರು ತಮ್ಮ ಟ್ವಿಟರ್ ನಲ್ಲಿ ಪ್ರಸ್ತಾಪ ಮಾಡಿರೋದು. ಪ್ರಮುಖವಾಗಿ ಉತ್ತರ ಪ್ರದೇಶ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಒಬ್ಬ ಯೋಗಿ ಸೃಷ್ಟಿಯಾಗ್ತಾರೆ. ಕೆಲವೇ ದಿನಗಳಲ್ಲಿ ಆ ಮಹತ್ವದ ಬೆಳವಣಿಗೆಗಳಿಗೆ ಬಿಜೆಪಿ ಸಾಕ್ಷಿಯಾಗುತ್ತೆ. ದಿಲ್ಲಿಯಲ್ಲಿ ಮಹಿಳೆ ಸಿಎಂ ಆಗಲಿದ್ದಾರೆ ಎನ್ನುವಂತಹ ಭವಿಷ್ಯ ಇದೆ. ಕರ್ನಾಟಕ ಮೂಲದ ಪ್ರಕಾಶ್ ಕೀಣಿ ಜ್ಯೋತಿಷ್ಯ ನಿಜ ಆಗಬಹುದು ಅನ್ನುವಂತಹ ಆತಂಕ ಕೆಲವರಿಗೆ ಶುರು ಆಗ್ಬಿಟ್ಟಿದೆ ಅಂತ. ಅವರ ಭವಿಷ್ಯವಾಣಿ ನಿಜವಾಗಿದೆ ಹಲವಾರು ಬಾರಿ. ಕರ್ನಾಟಕ ಬಿಜೆಪಿಗೆ ಯೋಗಿಯೊಬ್ಬರನ್ನ ಕರೆತರುತ್ತಾ ಬಿಜೆಪಿ ಹೈಕಮಾಂಡ್ ಉತ್ತರ ಪ್ರದೇಶ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಯೋಗಿ ಆಳ್ವಿಕೆ ಪ್ರಾರಂಭ ಆಗ್ಬಿಡ್ತಾ ಕೆಲವೇ ದಿನಗಳಲ್ಲಿ. ಅಂಥದ್ದೊಂದು ಮಹತ್ವದ ತೀರ್ಮಾನವನ್ನ ಬಿಜೆಪಿಯ ಹೈಕಮಾಂಡ್ ಇನ್ನಷ್ಟು ದಿನಗಳಲ್ಲೇ ತೆಗೆದುಕೊಳ್ಳಲಿದೆ ಅಂತ ಖ್ಯಾತ ಜ್ಯೋತಿಷಿಗಳು ಪ್ರಕಾಶ್ ಕೀಣಿಯವರು ತಮ್ಮ ಟ್ವಿಟರ್ ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇದು ಹೊಸ ವಿಚಾರ ಅಲ್ಲ. ಬಿಜೆಪಿ ಪಾಳೆಯದಲ್ಲಿ ಆಗಿಂದಾಗ ಒಂದಷ್ಟು ಚರ್ಚೆಗಳು, ಆಗಿಂದಾಗ ಒಂದಷ್ಟು ಹೆಸರುಗಳು ಚರ್ಚೆ ಆಗ್ತಾ ಇರುತ್ತೆ. ಬಟ್ ಇವರೇ ಅವರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಬಿಜೆಪಿ ಹೈಕಮಾಂಡ್ ಯಾವಾಗ್ಲೂ ತೀರ್ಮಾನ ಮಾಡಿದ್ರು ಕೂಡ ಅಚ್ಚರಿ, ಹೊಸ ಮುಖಕ್ಕೆ ಆದ್ಯತೆ, ಯಾರು ಕೂಡ ನಿರೀಕ್ಷೆ ಮಾಡೋದಕ್ಕಾಗಲ್ಲ. ಅಂತಹ ಅಚ್ಚರಿ ಬೆಳವಣಿಗೆಗಳಿಗೆ ಬಿಜೆಪಿ ಹೈಕಮಾಂಡ್ ಹಲವಾರು ಬಾರಿ ಸಾಕ್ಷಿಯಾಗಿದೆ. ಬರೀ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲ, ಬೇರೆ ರೀತಿಯ ಬೆಳವಣಿಗೆಗಳಿಗೂ ಕೂಡ ಪಕ್ಷಕ್ಕೆ ಬೂಸ್ಟರ್ ಡೋಸ್ ಕೊಡುವಂತಹ ಒಬ್ಬ ನಾಯಕನ ಅವಶ್ಯಕತೆ ರಾಜ್ಯದಲ್ಲಿ ಇದೆ ಅನ್ನೋದು ಬಿಜೆಪಿ ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ಹಾಗಾಗಿ ಯೋಗಿ, ಉತ್ತರ ಪ್ರದೇಶದ ಯೋಗಿ ಅಂತ ಏನ್ ಕರಿತೀವಿ ನಾವು, ಆದಿತ್ಯನಾಥ್ ಯೋಗಿ ಅವರನ್ನ, ಅಂಥವರು ರಾಜ್ಯದಲ್ಲೂ ಕೂಡ ಒಬ್ರು ಸೃಷ್ಟಿ ಆಗ್ತಾರೆ, ಅಂಥವರನ್ನೇ ಪಕ್ಷಕ್ಕೆ ಕರೆತರತೆ ಬಿಜೆಪಿ ಹೈಕಮಾಂಡ್ ಅಂತ ಖ್ಯಾತ ಜ್ಯೋತಿಷಿಗಳು ಹೇಳ್ತಾ ಇರೋದು. ಹಾಗಾದ್ರೆ ಯಾರವರು? ಅವರು ಬಂದ್ರೆ ಪಕ್ಷದಲ್ಲೇ ಆಗುವಂತಹ ಬೆಳವಣಿಗೆಗಳು ಏನು? ಪಕ್ಷದಲ್ಲಿದ್ದಾರಾ, ಪಕ್ಷ ಬಿಟ್ಟು ಹೊರಗಡೆ ಇದ್ದಾರಾ ಆ ಮಹಾನ್ ವ್ಯಕ್ತಿ? ಇದು ಕೂಡ ಪ್ರಶ್ನೆ ಆಗ್ತಾ ಇರುವಂತಹ ವಿಚಾರ. ಹಾಗಾಗಿ ಬಿಜೆಪಿ ಪಾಳ್ಯದಲ್ಲಿ ಕೆಲ ಲೀಡರ್ಸ್ಗೆ ಈ ಜ್ಯೋತಿಷ್ಯಗಳು ಕೊಟ್ಟಿರುವಂತಹ ಈ ಭವಿಷ್ಯವಾಣಿ ಇದೆಯಲ್ಲ, ಹಲವರಿಗೆ ಆತಂಕ ಸೃಷ್ಟಿ ಮಾಡಿರೋದಂತೂ ಸುಳ್ಳಲ್ಲ. ಹಾಗಾಗಿ ಆಗ್ಲೇ ಹೇಳಿದ್ವಿ, ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ಬಿಜೆಪಿ ಪಾಳ್ಯಕ್ಕೆ ಮಾತ್ರ ಅಲ್ಲ, ಓವರ್ ಆಲ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವ್ರು ನುಡಿದಿರುವಂತಹ ಭವಿಷ್ಯ ಇದೆಯಲ್ಲ, ಇದು ಈಗ ಅತಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗ್ತಾ ಇರುವಂತಹ ವಿಚಾರ. ಇಷ್ಟು ಮಾತುಗಳು ನಿಜ ಆಗಿಬಿಟ್ರೆ ಏನಾಗಬಹುದು ಅನ್ನುವಂತಹ ಕುತೂಹಲ ಕೂಡ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ದುರ್ಗೇಶ್, ಪ್ರಕಾಶ್ ಕೀಣಿ ಅವರ ಭವಿಷ್ಯ ಹಲವಾರು ಬಾರಿ ನಿಜ ಆಗಿದೆ. ಅದು ರಾಜಕೀಯವಾಗಿ ಇರಬಹುದು, ಸಿನಿಮಾ ರಂಗದಲ್ಲಿರುವಂತಹ ಕಲಾವಿದರಿಗೆ ಸಂಬಂಧಪಟ್ಟಂತೆ ಅವ್ರು ನುಡಿದಿರುವಂತಹ ಭವಿಷ್ಯ ನಿಜವಾಗಿದೆ ಅಂತ. ಬಟ್ ಈಗ ಅವ್ರು ಮಾಡಿರುವಂತಹ ಟ್ವೀಟ್ ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದು, ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಸಂಬಂಧಪಟ್ಟದ್ದು ಏನಾಗಬಹುದು ಅಂತ ಕೆಲವರಿಗೆ ಆಲ್ರೆಡಿ ಆತಂಕ ಶುರುವಾಗ್ಬಿಟ್ಟಿದೆಯಾ, ಹೇಗೆ? ಖಂಡಿತ ಶ್ರುತಿ, ರಾಜ್ಯ ರಾಜಕೀಯದಲ್ಲಿ ಪವರ್ ಶೇರಿಂಗ್ ಫೈಟ್ ನಡೀತಾ ಇದೆ. ಅದರಲ್ಲೂ ಕೂಡ ದಾವಣಗೆರೆ ದಂಗಲ್ ಕೂಡ ಜೋರಾಗಿ ನಡೀತಾ ಇರುವಂಥದ್ದು ಅಲ್ಪಸಂಖ್ಯಾತರ ಅಸಮಾಧಾನ ತಾರಕಕ್ಕೇರಿದೆ. ಬಾಗಲಕೋಟೆ ದಾವಣಗೆರೆ ಬೈ ಎಲೆಕ್ಷನ್ ಬಳಿಕ ಕರ್ನಾಟಕದಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ, ಸ್ಫೋಟಕ ಬೆಳವಣಿಗೆಗಳು ಆಗ್ತವೆ ಅನ್ನುವಂಥ ಭವಿಷ್ಯವನ್ನು ಪ್ರಶಾಂತ್ ಕಿಣಿಯವರು ನುಡಿದಿರುವಂಥದ್ದು. ಪ್ರಶಾಂತ್ ಕಿಣಿಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವಂಥ ಜ್ಯೋತಿಷಿ, ಸಿನಿಮಾ ರಂಗ, ನೀವು ಹೇಳಿದಂತೆ ಸಿನಿಮಾ ರಂಗ ಆಗಿರ್ಬೋದು, ರಾಜಕೀಯ ವಲಯ ಆಗಿರ್ಬೋದು, ಏನು ಕಾಲಜ್ಞಾನದಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ಭವಿಷ್ಯವನ್ನು ನುಡಿದಿದ್ದಾರೆ. ನುಡಿದಂತೆ ಆ ಭವಿಷ್ಯಗಳು ಕೂಡ ನಿಜ ಆಗಿದೆ. ಹೀಗಾಗಿ ರಾಜ್ಯ ರಾಜಕೀಯದ ಬಗ್ಗೆ ಇದೀಗ ಪ್ರಶಾಂತ್ ಕಿಣಿಯವರು ನುಡಿದಿರುವಂಥ ಈ ಒಂದು ಭವಿಷ್ಯ ನಿಜ ಆಗುತ್ತಾ, ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಯಾವ ರೀತಿಯ ಬೆಳವಣಿಗೆಗಳು ಆಗ್ತವೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಪ್ರಮುಖವಾಗಿ ಬೈ ಎಲೆಕ್ಷನ್ ಬಳಿಕ ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಜೊತೆಗೆ ಕಾಂಗ್ರೆಸ್ನ ನಿಷ್ಠಾವಂತ ಅಂದರೆ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರು, ನಿಷ್ಠಾವಂತ ಲೀಡರ್ ಏನೋ ಅವರು ಒಂದು ಲಾಯಲ್ಟಿಯನ್ನು ಕಳೆದುಕೊಳ್ತಾರೆ, ಪಕ್ಷದಿಂದ ಪಕ್ಷಾಂತರ ಆಗ್ತಾರೆ, ಬಿಜೆಪಿ ಯು ಪಿ ಎ ಮಾಡಲನ್ನು ಪಡೆದುಕೊಳ್ಳುತ್ತೆ. ಜೊತೆಗೆ CM ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಕಳೆದುಕೊಳ್ತಾರೆ. ಅವರ ಅಧಿಕಾರ ಕಳೆದುಕೊಳ್ಳೋದ್ರಿಂದ ರಾಜ್ಯಕ್ಕೆ ಒಂದಿಷ್ಟು ಹಾನಿ ಆಗುತ್ತೆ, ಮೈಸೂರು ಭಾಗದಲ್ಲಿ ಎಫೆಕ್ಟ್ ಆಗುತ್ತೆ, ಕರ್ನಾಟಕ ಈ ಒಂದು ಎಫೆಕ್ಟನ್ನು ಅನುಭವಿಸುತ್ತೆ ಅನ್ನುವಂಥ ಮಾತುಗಳನ್ನು ಹೇಳಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಮೂರು ಟ್ವೀಟನ್ನು ಅವರು ಮಾಡಿರೋದ್ರಿಂದ ಮೊದಲಿಗೆ ಏನು ಬೈ ಎಲೆಕ್ಷನ್ ಬಳಿಕ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಇಬ್ಬಾಗ ಆಗುತ್ತೆ ಅನ್ನೋದು ಒಂದು ಕಡೆ ಆದರೆ, ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಕಳೆದುಕೊಳ್ತಾರೆ ಅನ್ನೋದು ಬಹಳ ಮುಖ್ಯ. ಮತ್ತು ಬಿಜೆಪಿಗೂ ಕೂಡ ಈ ಒಂದು ಭವಿಷ್ಯ ಬಹಳ ಮುಖ್ಯ ಆಗುತ್ತೆ. ಏನು ವಿಜೇಂದ್ರ ಅವರ ಬದಲಾವಣೆ ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಕರ್ನಾಟಕದಲ್ಲೂ ಕೂಡ UP ಮಾಡಲು ಬರುತ್ತೆ ಅನ್ನುವಂಥ ಭವಿಷ್ಯವನ್ನು ನುಡಿದಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಬಿಜೆಪಿಗೆ ಅಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ತಮ್ಮ ಒಂದು ಸ್ಥಾನವನ್ನು ಕಳೆದುಕೊಂಡ್ರೆ ಆ ಒಂದು ಸ್ಥಾನಕ್ಕೆ ಯಾವ ಸ್ವಾಮೀಜಿ ಬಂದು ಕುಳಿತುಕೊಳ್ತಾರೆ, ಮತ್ತು UP ಮಾಡಲನ್ನು
BJP ಯಾವ ರೀತಿ ಜಾರಿಗೊಳಿಸುತ್ತೆ ಅನ್ನೋದು ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಪ್ರಶಾಂತ್ ಕಿಣಿಯವರ ಭವಿಷ್ಯವಾಣಿ ಅಂತೆ ಏನಾದರೂ ರಾಜ್ಯ ರಾಜಕೀಯದಲ್ಲಿ ಬೆಳವಣಿಗೆಗಳಾದರೆ DCM DK ಶಿವಕುಮಾರ್ ಈಗಾಗಲೇ CM ರೇಸ್ನಲ್ಲಿದ್ದಾರೆ, CM ಸಿದ್ದರಾಮಯ್ಯ ಅಧಿಕಾರ ಕಳೆದುಕೊಳ್ತಾರೆ ಅನ್ನೋಂಥ ಭವಿಷ್ಯವಾಣಿ ನುಡಿದಿರೋದ್ರಿಂದ DCM ಅವರಿಗೆ ಅವಕಾಶ ಸಿಗುತ್ತಾ ಅಥವಾ ಬೇರೆ ಯಾರಿಗಾದ್ರೂ ಅವಕಾಶವನ್ನು ಮಾಡಿಕೊಟ್ಟರೆ ಇಲ್ಲಿ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರಾಗಿ ಮುಖಂಡರಾಗಿ ಗುರುತಿಸಿಕೊಂಡಂಥ DCM ಅವರು ಬೇರೆ ಕಡೆ ಹೆಜ್ಜೆ ಇಡ್ತಾರಾ ಅನ್ನುವಂಥದ್ದು ಕೂಡ ಮುಖ್ಯ ಆಗುತ್ತೆ. ಹೀಗಾಗಿ ರಾಜ್ಯ ರಾಜಕೀಯದ ಬಗ್ಗೆ ಸ್ಫೋಟಕವಾದಂಥ ಭವಿಷ್ಯವನ್ನು ನುಡಿದಿರುವಂಥ ಈ ಒಂದು ಪ್ರಶಾಂತ್ ಕಿಣಿಯವರ ಭವಿಷ್ಯ ಮತ್ತು ದಾವಣಗೆರೆಯ ಬಾಗಲಕೋಟೆ ಬೈ ಎಲೆಕ್ಷನ್ ಬಳಿಕ ರಾಜ್ಯ ರಾಜಕೀಯದಲ್ಲಿ ಆಗುವಂಥ ಬದಲಾವಣೆಗಳು, ಯಾಕಂದರೆ ದಲಿತರು ಮತ್ತು ಅಲ್ಪಸಂಖ್ಯಾತರು ಪಕ್ಷವನ್ನು ಕಟ್ತೀವಿ ಅಂತ ಒಂದಿಷ್ಟು ಚರ್ಚೆಗಳಾಗ್ತಿದೆ. ಜೊತೆಗೆ ದಾವಣಗೆರೆ ಒಂದು ಆಗಿರುವಂಥ ಅಸಮಾಧಾನ, ಆ ಒಂದು ಅಸಮಾಧಾನ ಅಲ್ಪಸಂಖ್ಯಾತರ ಅಸಮಾಧಾನ ಕಾಂಗ್ರೆಸ್ ಮೇಲೆ ಸಾಕಷ್ಟು ಎಫೆಕ್ಟ್ ಬೀರುತ್ತೆ ಅನ್ನುವಂಥದ್ದು ಇದೆ. ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಪವರ್ ಶೇರಿಂಗ್ ಫೈಟ್ ಈ ಒಂದು ಉಪಚುನಾವಣೆಯ ಬಳಿಕ ಆಗುತ್ತೆ ಅನ್ನುವಂಥದ್ದು ಇದೆ. ಹೀಗಾಗಿ BJP ಮತ್ತು ಕಾಂಗ್ರೆಸ್ಗೆ ಈ ಒಂದು ಸ್ಫೋಟಕವಾದ ಭವಿಷ್ಯ ಯಾವ ರೀತಿಯ ಒಂದು ರೂಪಗಳನ್ನು ತಂದುಕೊಳ್ಳುತ್ತೆ ಮತ್ತು CM ಸಿದ್ದರಾಮಯ್ಯ ಅವರು ಅಧಿಕಾರ ಕಳೆದುಕೊಳ್ಳುವಂಥ ಒಂದು ಭವಿಷ್ಯವನ್ನು ನುಡಿದಿರೋದ್ರಿಂದ ರಾಜ್ಯ ಕಾಂಗ್ರೆಸ್ಗೆ ಮತ್ತು ಮುಂಬರುವಂಥ ದಿನಗಳಲ್ಲಿ ಕಾಂಗ್ರೆಸ್ಗೆ ಯಾವ ರೀತಿ ಹೊಡೆತಗಳಾಗುತ್ತೆ ಮತ್ತು BJPಯ ರಾಜ್ಯಾಧ್ಯಕ್ಷರು ಅಧಿಕಾರವನ್ನು ಕಳೆದುಕೊಂಡ್ರೆ ಆ ಸ್ಥಾನಕ್ಕೆ ಯಾವ ಸ್ವಾಮೀಜಿ ಬಂದು ಕುಳಿತುಕೊಳ್ತಾರೆ ಅನ್ನೋಂಥ ಕುತೂಹಲ ಇರುವಂಥದ್ದು. ಹೀಗಾಗಿ ಈ ಭವಿಷ್ಯವಾಣಿ ನಿಜ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.